ಈ ಎಲ್ಲ ಬೆಳವಣಿಗೆಗಳ ನಡುವೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗೇ ಬಿಡುತ್ತಾ ಅನ್ನುವಂತಹ ಪ್ರಶ್ನೆ. ಹೌದು, ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಭಾರತ ಸಜ್ಜಾದಂತೆ ಕಾಣಿಸ್ತಾ ಇದೆ. ಭಾರತ ಪಾಕಿಸ್ತಾನದ ಯುದ್ಧಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ, ಪಾಕ್ ವಿರುದ್ಧ ಯುದ್ಧಕ್ಕೆ ಕಹಳೆಯನ್ನ ಮೊಳಗಿಸುತ್ತಾ ಭಾರತ. ಸಂಜೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಒಂದು ಮಹತ್ವದ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಈ ಮೀಟಿಂಗ್ನಲ್ಲಿ ಸಿಡಿಎಸ್ ಅನಿಲ್ ಚೌಹಾಣ್ ಜೊತೆಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ ರಕ್ಷಣಾ ಸಚಿವರು. ಉಗ್ರ ದಾಳಿ, ಭದ್ರತೆಯ ಸಿದ್ಧತೆ, ಮುಂದಿನ ಕ್ರಮದ ಬಗ್ಗೆ ಮಹತ್ವದ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇದೇ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರವನ್ನ ರಕ್ಷಣಾ ಸಚಿವರು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಈಗ ಎಲ್ಲರ ಚಿತ್ತ ರಕ್ಷಣಾ ಸಚಿವರು ನಡೆಸುವಂತಹ ಮೀಟಿಂಗ್ನತ್ತ ನೆಟ್ಟಿದೆ. ಹಾಗಾದ್ರೆ ಪಾಕಿಸ್ತಾನವನ್ನ ಬಗ್ಗು ಬಡಿಯೋದಕ್ಕೆ ಯುದ್ಧವನ್ನ ಘೋಷಣೆ ಮಾಡೇ ಬಿಡುತ್ತಾ ಭಾರತ ಅನ್ನುವಂತಹ ಪ್ರಶ್ನೆ, ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ನೀವೆಂದೂ ಊಹಿಸಿಕೊಳ್ಳದೆ ಇರುವಂತಹ ರೀತಿಯಲ್ಲಿ ಪ್ರತೀಕಾರ ಆಗುತ್ತೆ ಅಂತ ಹೇಳಿದ್ದಾರೆ. ಅದರ ನಡುವೆನೇ ಸರ್ವ ಪಕ್ಷಗಳ ಸಭೆ ಕೂಡ ಆಗಿದೆ. ಈಗ ರಕ್ಷಣಾ ಸಚಿವರ ಸಭೆ ಕುತೂಹಲ ಕಾರಣವಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ರಘು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಘು, ಸಾಕಷ್ಟು ಬೆಳವಣಿಗೆಗಳು ಈ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತ ಆಗ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಯುದ್ಧದ ಕಾರ್ಮೋಡ ಕೂಡ ಎರಡೂ ದೇಶಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ರಕ್ಷಣಾ ಸಚಿವರ ಮೀಟಿಂಗು ಎಷ್ಟು ಮುಖ್ಯವಾಗುತ್ತೆ, ಯಾಕಾಗಿ ಈ ಮೀಟಿಂಗು, ಏನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು ಅಂತ? ಪ್ರೇಮ, ಘಟನೆ ಆದ ಬಳಿಕ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿತು, ಯಾವುದೇ ಕಾರಣಕ್ಕೂ ನಾವು ಇವ್ರ ವಿರುದ್ಧ ಪ್ರತ್ಯುತ್ತರವನ್ನು ತೆಗೆದುಕೊಳ್ಳದೆ ಹಿಂದೆ ಸರಿಯುವಂಥ ಮಾತೆಲ್ಲ ಅದು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಎನ್ನುವಂತಹ ಒಂದಷ್ಟು ಮಾತುಗಳನ್ನು ಹೇಳಿದರು. ಅದರ ಮೊದಲ ಭಾಗವಾಗಿ ರಾಜತಾಂತ್ರಿಕವಾಗಿ ಯಾವೆಲ್ಲ ರೀತಿಯಾಗಿ ಪಾಕ್ ಮೇಲೆ ದಾಳಿಯನ್ನು ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಮೊದಲ ಹಂತವಾಗಿ ರಾಜತಾಂತ್ರಿಕವಾಗಿ ಒಂದಷ್ಟು ಆದೇಶಗಳನ್ನು ಹೊರಡಿಸಿ ಅವರಿಗೆ ಶಾಕನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಈಗ ಯುದ್ಧ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಭಾರತದ ಸೇನೆಗೆ ಮುಂದಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಇವತ್ತು ಸಚಿವರಾಗಿರುವಂಥ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಯಲಿದೆ. ಕಾರಣ ಇಷ್ಟೇ, ಅವರ ಸಭೆಯಲ್ಲಿ ಮುಂದೆ ಏನು ಮಾಡಬೇಕು, ಕ್ರಮಗಳು ಹೇಗೆ, ಯಾವ ರೀತಿ ನಾವು ಯುದ್ಧವನ್ನು ಮಾಡೋದಾದರೆ ಪ್ಲ್ಯಾನ್ಗಳೆಲ್ಲ ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಯ ಪ್ಲ್ಯಾನ್ಗಳನ್ನು ಮಾಡೋದಕ್ಕೆ ಸಾಧ್ಯತೆಗಳು ಇದೆ. ಭಾಳ ಪ್ರಮುಖವಾಗಿ ಇವತ್ತು ಆಗ್ತಾ ಇರುವಂಥ ಈ ಸಭೆ ಏನಿದೆ, ಈ ಸಭೆಯ ನಂತರದಲ್ಲಿ ಯಾವುದೇ ರೀತಿಯಾದಂಥ ಸಿದ್ಧತೆಗಳು, ಯಾವುದೇ ರೀತಿಯಾದಂತಹ ಸ್ಟೆಪ್ಸ್ಗೂ ಕೂಡ ನಾವು ರೆಡಿ ಇದ್ದೀವಿ ಎನ್ನುವಂತಹ ಒಂದಷ್ಟು ಉತ್ತರವನ್ನು ಕೊಡೋದಕ್ಕೂ ಕೂಡ ಕೇಂದ್ರ ಸರ್ಕಾರ ಜೊತೆಗೆ ಸೇನೆ ತಯಾರಾಗಿದೆ ಎನ್ನುವಂಥ ಅಂಶಗಳನ್ನು ಕೂಡ ಸದ್ಯ ಸ್ಪಷ್ಟಪಡಿಸ್ಬೋದು. ಸೊ ಆ ಕಾರಣಕ್ಕಾಗಿಯೇ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಯುತ್ತೆ. ಸಭೆಯಲ್ಲಿ ಕೈಗೊಳ್ಳುವಂತಹ ನಿರ್ಧಾರಗಳು ಪಾಕ್ಗೆ ಯಾವ ರೀತಿ ಶಾಕನ್ನು ಕೊಡ್ಬೋದು, ಜೊತೆಗೆ ನಾವು ಕೊಟ್ಟಂಥ ಶಾಕ್ನಿಂದ ಅವರು ಆಚೆ ಬರಲಿಕ್ಕೆ ಆಗದೇ ಇರುವ ರೀತಿಯಲ್ಲಿ ನಾವು ಯಾವ ಕ್ರಮಗಳನ್ನು ಕೈಗೊಳ್ಬೋದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ಲ್ಯಾನ್ಗಳನ್ನು ಸಿದ್ಧಪಡಿಸೋದಕ್ಕೆ ಆಗ್ತಾ ಇರುವಂತಹ ಮೀಟಿಂಗ್. ಸೊ ಈ ಮೀಟಿಂಗ್ನಲ್ಲಿ ಬಹಳ ಕುತೂಹಲ ಇದೆ, ಯಾವ ರೀತಿ ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಬೋದು ಅಂತ. ಸ್ಟೆಪ್ಸನ್ನು ತೆಗೆದುಕೊಳ್ಳೋದಕ್ಕಿಂತ ಮುನ್ನ ನಾವು ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ಬೋದು ಅನ್ನುವಂಥದ್ದು ಕೂಡ ಸದ್ಯ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಘು ತಮ್ಮೆಲ್ಲ ಮಾಹಿತಿಗಾಗಿ.